ಪುಟಂಡಿಗಳೇ ನಮಸ್ಕಾರ, ಅಣ್ಣವರೇ ನಮಸ್ಕಾರ. ಎಲ್ಲರೂ ಊಟ ಮಾಡಿದ್ದೀರಾ? ನಾನು ಊಟ ಮಾಡಿದೆ. ಎಲ್ಲ ಚೆನ್ನಾಗಿರ್ತಿರ್ತಾನೆ, ಚೆನ್ನಾಗಿರ್ತಿದ್ದೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು ಪುಟ್ಟ ಕಥೆ ಹೇಳ್ತೀನಿ. ತಪ್ಪುಗಳನ್ನು ಮನುಷ್ಯರಲ್ಲ ದೇವರುಗಳು ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ಒಂದು ಸಣ್ಣ ಕಥೆ ಹೇಳ್ತೀನಿ. ನಾರದ ಮುನಿಗಳು ಸಮುದ್ರ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಒಂದು ಧ್ಯಾನದಲ್ಲಿ ಹೋಗ್ತಾ ಇದ್ದಾರೆ. ಏನು ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ಅಂದ್ಕೊಂಡು ರೇಖಾಡ್ಕೊಂಡು ಹೋಯ್ತಾ ಇದ್ದಾರೆ. ನಾರದ ಮುನಿಗಳಿಗೆ ಒಂದು ಮನುಷ್ಯನ ಒಂದು ಬುರುಡೆ ಕಾಣುತ್ತೆ. ಆವಾಗ ನಾರದ ಮುನಿಗಳು ಆಶ್ಚರ್ಯಚಕಿತರಾಗ್ತಾರೆ. ಮನುಷ್ಯನ ಬುರುಡೆ ಇಲ್ಲಿ ಹೆಂಗೆ ಬಂತು ಅನ್ನೋದು ಒಂದು ಅವ್ರಿಗೆ ಕೂತೋಗಲ್ಲ. ಬುರುಡೆನ ಕೈಲಿ ಹಿಡ್ಕೊಂಡು ನೋಡ್ತಾರೆ. ಅದರ ಹಣೆ ಬರೋಲ್ಲ. ಇವನೇ ಭಿಕಾರಿ ಬುರುಡೆ ಇರಬೇಕು ಅಂಥೇಳಿ ಅವನ ಹಣೆ ಬರೋಣ ನೋಡ್ತಾರೆ. ಬ್ರಹ್ಮನ ಬರಹ ನಾರದ ಮುನಿಗಳಿಗೆ ಗೊತ್ತಾಗತ್ತೆ. ಆ ಬುರುಡೆ ಮೇಲೆ ಯೋಗ ಮಾಡಿದ ಬುರುಡೆ ಅಂತ ಬ್ರಹ್ಮಲಿಪಿ ಇರುತ್ತದೆ. ನಾರದನಿಗೆ ಬಹಳ ನಾಚಿಕೆ ಆಗತ್ತೆ. ಬ್ರಹ್ಮ ಈ ಮನುಷ್ಯನ ಬುರುಡೆ ಮೇಲೆ ಯೋಗ ಮಾಡಿದ ಬುರುಡೆ ಅಂತ ಬರೆದಿದೆ. ಆದರೆ ಈ ಯೋಗ ಮಾಡಿರೋ ಬುರುಡೆ ಸಮುದ್ರ ತೀರದಲ್ಲಿ ಬಿದ್ದಿದೆ. ಏನು ಹಣೆ ಬರುವೋ ಏನು ಅದೃಷ್ಟವೋ, ಏನು ಯೋಗ ಮಾಡಿದ್ದೋ ಈ ಬುರುಡೆ ಅಂತ ತಿಳ್ಕೊಂಡು ಈ ಬುರುಡೆನ ಬ್ರಹ್ಮಲಿಪಿ ಬರೆದಿದ್ದಾನಲ್ಲ ಅವನ ಹತ್ರ ತಗೊಂಡೋಗಿ ತೋರಿಸ್ಬೇಕು, ಅವನಿಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಆಸೆ ಇರ್ತದೆ. ಅದರಂತೆ ನಾರದ ಮುನಿಗಳು ಅದರ ಬುರುಡೆನ ತಗೊಂಡು ಭಗವಂತ ತಮ್ಕೆ ಹೋಗ್ತಾನೆ. ಬ್ರಹ್ಮ ತಮ್ಕೆ ಬ್ರಹ್ಮ ನಾರದ ಮುನಿಗಳು ಬರೋದು ನೋಡ್ಬಿಟ್ಟು, ಓಹ್ ಬನ್ನಿ ನಾರದ ಮುನಿಗಳೇ, ಬನ್ನಿ ಬನ್ನಿ, ಏನು ಸಂತೋಷ, ಏನು ಸಮಾಚಾರ, ಏನು ಆರಾಮಾಗಿದ್ದಾರೆ, ಏನು ಬಂದ್ರಿ ಇಲ್ಲಿವರೆಗೆ ಅಂದ್ಬಿಟ್ಟು ಹೇಳಿ ಕೇಳ್ತಾನೆ. ಇಲ್ಲೇ ಹೋಗ್ತಾ ಇದ್ದೀವಿ ಸಮುದ್ರ ಮಾರ್ಗದಲ್ಲಿ, ಆಗ ಇದೊಂದು ಬುರುಡೆ ಸಿಕ್ತು. ಮನುಷ್ಯನ ಬುರುಡೆ ಸಮುದ್ರ ತೀರದಲ್ಲಿ ಯಾಕೆ ಬಿದ್ದಿತ್ತು ಅಂಥೇಳಿ ಎತ್ಕೊಂಡು ನೋಡಿದೆ. ಅದರ ಮೇಲೆ ಹಣೆ ಬರಹ ಯೋಗ ಮಾಡೋದು ಬುರುಡೆ ಅಂತ ಇತ್ತು. ಅದಕ್ಕೆ ಈ ಬುರುಡೆ ಏನು ಯೋಗ ಮಾಡಿತ್ತು ಅಂತ ತಮ್ಮನ್ನು ಕೇಳ್ಕೊಂಡು ನಾನು ಚೂರು ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಈ ಬುರುಡೆನ ನಿಮ್ಮ ಬಳಿಗೆ ತಂದಿದ್ದೀನಿ ಅಂತ ಬ್ರಹ್ಮನಿಗೆ ಹೇಳ್ತಾನೆ. ಅದಕ್ಕೆ ಬ್ರಹ್ಮ ಆ ಬುರುಡೆನ ನೋಡೋದೇ ಇಲ್ಲ. ಏನು ಕಡಿಮೆ ಇದೆ ಆ ಬುರುಡೆಗೆ ಅಂತ ಬ್ರಹ್ಮ ಹೇಳ್ತಾನೆ. ಅಲ್ಲ ಸ್ವಾಮಿ, ಇದು ಯೋಗ ಮಾಡೋದು ಬುರುಡೆ ಅಂತ ಬಿದ್ದಿರಬೇಕಾದ್ರೆ ಯಾವುದೋ ಒಳ್ಳೊಳ್ಳೆ ಅರಮನೆಗಳು ಅಲ್ಲಿ ಇಲ್ಲಿ ಬಿದ್ದಿರಬೇಕು. ಇದು ಸಮುದ್ರ ತೀರದಲ್ಲಿ ಬಿದ್ದಿರಬೇಕಾದ್ರೆ ಈ ಬುರುಡೆ ಏನು ಯೋಗ ಮಾಡಿತ್ತು ಒಂಚೂರು ನೋಡಿ ಹೇಳ್ತೀರಾ ಅಂತ ಕೇಳ್ತಾನೆ. ನಾರದ ಮುನಿಗಳೇ, ಅದು ನಿಜವಾಗೂ ಯೋಗ ಮಾಡೋದು ಬುರುಡೆನೇ. ಅದರ ಹಣೆ ಬರೋಣ ನಾನು ಕರೆಕ್ಟಾಗಿ ಬರೆದಿದ್ದೀನಿ. ಯೋಗ ಮಾಡೋದು ಬುರುಡೆನೇ ಅದು. ಹಾಗೂ ತಾನು ಮುಟ್ಟಿ ನೋಡಲ್ಲ ಬ್ರಹ್ಮ. ಆಗ ಮುಂದುವರಿಸಿ ನಾರದ ಮುನಿ ಕೇಳ್ತಾನೆ, ಅಲ್ಲ ಸ್ವಾಮಿ, ತಲೆ ಬುರುಡೆ ನೋಡ್ದೇನೆ ಹೇಳ್ತಿದ್ರಲ್ಲ, ಏನು ಯೋಗ ಮಾಡಿತ್ತು ಅಂತ ಹೇಳಿ. ನಾರದ ಮುನಿಗಳೇ, ಇದೆಲ್ಲಿ ಬಿದ್ದಿತ್ತು?
ಸಮುದ್ರ ತೀರದಲ್ಲಿ. ಸಮುದ್ರ ತೀರದಲ್ಲಿ ಬಿದ್ದಿರುವಂಥ ಬುರುಡೆ ನನ್ನ ಬಳಿಗೆ ನೀವು ಕೈನಲ್ಲಿ ಹಿಡ್ಕೊಂಡು ಬಂದಿದ್ದಾರಲ್ವ, ಅದು ಆ ಬುರುಡೆಗೆ ಯೋಗ ಮಾಡೋದಲ್ವ. ಅದೇ ಯೋಗ ಮಾಡೋದು ಬುರುಡೆ ಅನ್ನೋದು ಅಂತ ಬ್ರಹ್ಮ ಹೇಳ್ತಾನೆ. ನೋಡಿ, ನಾರದ ಮುನಿಗಳು ಸತ್ತು ಬಿದ್ದಿರುವಂಥ ತಲೆ, ಚರ್ಮ ಇಲ್ಲದ ಒಂದು ತಲೆನ, ಬುರುಡೆನ ಬ್ರಹ್ಮ ತಮ್ಮ ಎತ್ಕೊಂಡು ಹೋದರೆ ಅದೇ ಯೋಗವಂತೆ. ಅದು ದೇವ್ರ ಲೆಕ್ಕಾಚಾರಗಳು. ನೋಡಿ, ಆ ಬುರುಡೆ ಏನೇನಾಗಿ ಸತ್ತಿತ್ತ ನಮಗೆ ಗೊತ್ತಿಲ್ಲ. ಆ ನಾರದ ಮುನಿಗಳು ಬ್ರಹ್ಮನ ತಮಗೆ ಕೈಲಿ ಹಿಡ್ಕೊಂಡು ಹೋಗೋಕ್ಕೆ ಅದು ಯೋಗ ಮಾಡೋದು ಬುರುಡೆ ಅಂತೇಳಿ ಬ್ರಹ್ಮಲಿಪಿ ಇದೆ. ಸಣ್ಣ ಕತೆ ಗೊತ್ತೈತಲ್ಲ ಸ್ನೇಹಿತರೆ. ನಾಳೆ ಸಿಗೋಣ ಒಳ್ಳೆಯ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು. ಈ ಕತೆಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ, ನನಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.